ಇನ್ನು ಚನ್ನಪಟ್ಟಣದಲ್ಲಿ ಈಗಾಗಲೇ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ವಿ. ಈಗಲೂ ಕೂಡ ಅಲ್ಲಿ ಕಾಡಾನೆ ಆತಂಕ ಮುಂದುವರೆದಿದೆ. ಯಾಕೆಂದರೆ ಸುಮಾರು 12 ಕಾಡಾನೆಗಳು ತಾಲೂಕಿನಲ್ಲಿ ಬೀಡು ಬಿಟ್ಟಿದ್ದಾವೆ. ಬೇರೆ ಬೇರೆ ಪ್ರದೇಶಗಳಲ್ಲಿ 12 ಕಾಡಾನೆಗಳಿದ್ದಾವೆ ಅಂಥೇಳಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆಷ್ಟೇ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರತಿಭಟನೆ ಕೂಡ ಮಾಡಿದ್ರು. ಇದೀಗ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಹೇಳ್ತಾ ಇದೆ. ಖುದ್ದು DFO ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಸಾಕಾನೆಗಳನ್ನು ಕರೆಸಿ ನಾವು ಕಾರ್ಯಾಚರಣೆಯನ್ನು ನಡೆಸ್ತೇವೆ ಅನ್ನೋ ಮಾಹಿತಿಯನ್ನು ಅವರು ನೀಡಿರುವಂಥದ್ದು. ಸತತವಾಗಿ ಈ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ವರದಿಯನ್ನು ಮಾಡ್ತಾ ಬಂದಿತ್ತು. ಅಲ್ಲಿ ಇರುವಂತಹ ಕಾಡಾನೆಗಳ ಉಪಟಳದ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ಸತತವಾಗಿ ವರದಿಯನ್ನು ಮಾಡ್ತಾ ಬಂದಿತ್ತು. ಇದೀಗ ನಿನ್ನೆ ರೈತರು, ಗ್ರಾಮಸ್ಥರು ಹಲವರು ನೂರಾರು ಸಂಖ್ಯೆಯಲ್ಲಿ ರಾಜ್ಯ ಹೆದ್ದಾರಿಯನ್ನು ತಡೆದು, ಚನ್ನಪಟ್ಟಣ ಸಾತನೂರು ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ಮಾಡಿದರು. ಈ ಪ್ರತಿಭಟನೆ ಫಲವಾಗಿ ಇದೀಗ ಅರಣ್ಯ ಇಲಾಖೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು ಅಲ್ಲಿಂದ ಅನುಮತಿ ಸಿಗ್ತಾ ಇದ್ದಂತೆಯೇ ಕಾಡಾನೆಗಳನ್ನು ಕಾಡಿಗೆ ಅಟ್ಟುವ ಅಥವಾ ಸೆರೆ ಹಿಡಿಯುವ ಕಾರ್ಯಾಚರಣೆಯನ್ನು ಮಾಡ್ತೇವೆ ಅಂತ ಹೇಳಿ ಖುದ್ದು ಅರಣ್ಯ ಇಲಾಖೆಯ DFO ಮಾಹಿತಿಯನ್ನು ನೀಡಿರುವಂಥದ್ದು. ನಿನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ರೈತರು ಅರಣ್ಯ ಸಚಿವರೇ ಇಲ್ಲಿಗೆ ಬರಬೇಕು ಅನ್ನುವ ಪಟ್ಟನ್ನು ಕೂಡ ಹಿಡಿದಿದ್ರು. ನಮ್ಮ ಪ್ರತಿನಿಧಿ ಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೋಹನ್, ಪ್ರತಿಭಟನೆ ಮಾಡೋವರೆಗೂ, ಜನರ ಜೀವ ಕಳ್ಕೊಳ್ಳೋವರೆಗೂ ಕೂಡ ಅರಣ್ಯ ಇಲಾಖೆ ಸುಮ್ಮನಿದ್ದಿದ್ದು ಯಾಕೆ? ಈಗ ಸತತವಾಗಿ ಮಾಧ್ಯಮಗಳಲ್ಲಿ ವರದಿ, ಅದರಲ್ಲೂ ನ್ಯೂಸ್ ಫಸ್ಟ್ ಸತತ ವರದಿಯನ್ನು ಮಾಡ್ತಾ ಇತ್ತು. ಜನರ ಆಕ್ರೋಶ ಕಟ್ಟೆ ಒಡೆದ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಮುಂದೆ ಬಂದಿರುವಂಥದ್ದು. ಖಂಡಿತ ನವೀನ್, ಏನೋ ಇದು ಕನಕಪುರ ಹಾಗೆ ಚನ್ನಪಟ್ಟಣ ಭಾಗದಲ್ಲಿ ಸಾಕಷ್ಟು ಕಾಡಾನೆಗಳ ಹಾವಳಿ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಚನ್ನಪಟ್ಟಣ ತಾಲೂಕಿನಾದ್ಯಂತ 12 ಆನೆಗಳು ಕೂಡ ಬೀಡು ಬಿಟ್ಟಿರ್ತಕ್ಕಂಥದ್ದು. ಹೀಗಾಗಿ ಏನು ಕಾಡಂಚಿನ ಗ್ರಾಮಗಳಿದಾವೆ ಅಥವಾ ಜಮೀನುಗಳಿದಾವೆ, ಈ ಭಾಗಕ್ಕೆ ಸಾಕಷ್ಟು ಮಧ್ಯಾಹ್ನದ ವೇಳೆ ಹಾಗೆ ಸಂಜೆ ವೇಳೆ ಆಗ್ತಿದ್ದಂತೆ ಜಮೀನುಗಳಿಗೆ ಕಾಡಾನೆಗಳು ಬಂದು ಅಲ್ಲಿಯ ಜನರ ಜೊತೆ ಸಂಘರ್ಷವನ್ನ ನಡೆಸುವಂತದ್ದಾಗಿರ್ಬೋದು ಅಥವಾ ಬೆಳೆದಂತ ಬೆಳೆಗಳಿಗೆ ಸಾಕಷ್ಟು ಹಾನಿ ಮಾಡುವಂತದ್ದಾಗಿರ್ಬೋದು, ಈ ಎಲ್ಲಾ ಘಟನೆಗಳು ಕೂಡ ನಡೀತಾ ಇತ್ತು. ಹೀಗಾಗಿ ಬೇಸತ್ತಂತ ರೈತರು ಕೂಡ ಸಾಕಷ್ಟು ಅರಣ್ಯ ಇಲಾಖೆಗೆ ಸಾಕಷ್ಟು ಮನವಿಯನ್ನ ಕೊಟ್ಟರು, ಯಾವುದೇ ಪ್ರಯೋಜನವನ್ನ ತಗೊಂಡಿರಲಿಲ್ಲ. ಹೀಗಾಗಿ ಸಾತ್ನೂರು ಹಾಗೆ ಅಲಗೂರು ರಸ್ತೆ ಏನಿದೆ, ಈ ಒಂದು ರಸ್ತೆಯನ್ನ ಸಂಪೂರ್ಣವಾಗಿ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡೋ ಮೂಲಕ ಕಳೆದ 2 ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಹೀಗಾಗಿ ಏನು ಖುದ್ದು ಸ್ಥಳಕ್ಕೆ ಬಂದಂತ JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕೂಡ ಬೆಂಬಲವನ್ನ ನೆನೆ ನೀಡಿದ್ರು. ಇದಾದ ಬಳಿಕ ಏನು ಅರಣ್ಯ ಇಲಾಖೆಯ ಅಧಿಕಾರಿಯಾದಂತ CCF ವಾನತಿ ಅವರು ಕೂಡ ಒಂದು ಸ್ಥಳಕ್ಕೆ ಬಂದು ಭೇಟಿಯನ್ನ ನೀಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮಾತಿನ ಚಕಮಕಿ ಕೂಡ ನಡೆಯುತ್ತೆ. ಇದಾದ ಬಳಿಕ ಏನೋ ಸರ್ಕಾರಕ್ಕೂ ಕೂಡ ಅಂದ್ರೆ ಅರಣ್ಯ ಮಂತ್ರಿ ಕೂಡ ಈ ಒಂದು ಸ್ಥಳಕ್ಕೆ ಖುದ್ದು ಬಂದು ನಮ್ಗೆ ಭರವಸೆಯನ್ನ ನೀಡಬೇಕು, ಏನು ಸಾಕಾನೆಗಳಿಂದ ಕಾಡಾನೆಗಳನ್ನ ಹಿಡಿಯುವಂತದ್ದಾಗಿರ್ಬೋದು ಅಥವಾ ಕಾಡಿಗಟ್ಟುವಂತ ಕೆಲಸವನ್ನ ಮಾಡ್ಲೇಬೇಕು, ಇಲ್ಲವಾದ್ರೆ ಈ ಒಂದು ಪ್ರತಿಭಟನೆಯನ್ನ ಕೈ ಬಿಡಲ್ಲ ಅನ್ನೋ ಒಂದು ಆಕ್ರೋಶದ ಮಾತುಗಳನ್ನ ರೈತರು ಕೂಡ ಆಡ್ತಾರೆ. ಇದಾದ ಬಳಿಕ ಕೇಂದ್ರ ಸಚಿವರಾದಂತ HD ಕುಮಾರಸ್ವಾಮಿ ಅವರು ಕೂಡ ಫೋನ್ ಸಂಪರ್ಕದ ಮೂಲಕ CCF ಜೊತೆ ಮಾತನಾಡ್ತಾರೆ. ಇದಾದ ಬಳಿಕ ಏನೋ ಕೇಂದ್ರದ ಅರಣ್ಯ ಸಚಿವರನ್ನ ಇಲ್ಲಿಗೆ ಕರೆತಂದು ಇಲ್ಲಿ ಆಗಂತಹ ಏನೋ ಅನಾಹುತಗಳೇನಿದೆ ಇವನ್ನ ತಳ್ಳಿಕೆಯಾಗಿ ಏನೋ ರೈಲ್ವೆ ಬ್ಯಾರಿಗೇಡ್ ಗಳನ್ನ ನಿರ್ಮಾಣ ಮಾಡ್ಲಿಕ್ಕಾಗಿ ಎಲ್ಲಾ ರೀತಿಯ ಒಂದು ಕ್ರಮವನ್ನ ಕೈಗೊಳ್ತೀನಿ, ಆದ್ರೆ ಸದ್ಯಕ್ಕೆ ಇದ್ದಂತ ಕಾಡಾನೆಗಳನ್ನ ಕಾಡಿಗಟ್ಟುವಂತದ್ದಾಗಿರ್ಬೋದು ಅಥವಾ ಕ್ಯಾಪ್ಚರ್ ಮಾಡುವಂತ ಕೆಲಸವನ್ನ ಮಾಡ್ಲೇಬೇಕು ಅನ್ನೋ ಒಂದು ಮಾಹಿತಿಯನ್ನ ನೀಡ್ತಾರೆ. ಇದಾದ ಬಳಿಕ ಸದ್ಯ ಸರ್ಕಾರದ ಹತ್ರ ಮಾತಾಡಿ ಈಗ 5 ಕಾಡಾನೆಗಳನ್ನ ಹಿಡಿಲಿಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಆದೇಶಗಳನ್ನ ಹೊರಡಿಸಿದ್ದಾರೆ. ಸದ್ಯ ಇನ್ನ 3-4 ದಿನಗಳಲ್ಲಿ ಈ ಒಂದು 5 ಕಾಡಾನೆಗಳನ್ನ ಕ್ಯಾಪ್ಚರ್ ಮಾಡಿ ಮತ್ತೆ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತದ್ದಾಗಿರ್ಬೋದು ಅಥವಾ ಉಳಿದಂತ ಕಾಡಾನೆಗಳನ್ನ ಕಾಡಿಗಟ್ಟುವಂತ ಕೆಲಸವನ್ನ ಮಾಡ್ತೇವೆ ಅನ್ನೋ ಒಂದು ಮಾತನ್ನ ಸದ್ಯ ಜಿಲ್ಲಾ DFO ಆಗಿರ್ತಕ್ಕಂಥ ರಾಮಕೃಷ್ಣ ಅವರು ನ್ಯೂಸ್ ಫಸ್ಟ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಇದೆಲ್ಲ ಕೂಡ ಸದ್ಯ ನ್ಯೂಸ್ ಫಸ್ಟ್ ನಲ್ಲಿ ವರದಿಯಾದ ಬಳಿಕ ಈ ಒಂದು ಅರಣ್ಯ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ನವೀನ್, ಥ್ಯಾಂಕ್ ಯು ಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.